ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ನಾರಾಯಣ ನಾರಾಯಣ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ತುಂಬಿದ ಹರಿಗೋಲಂಬಿಗ ಅದ 9 ಚೀಲವು ಅಂಬಿಗ ತುಂಬಿದ ಹರಿಗೋಲಂಬಿಗ ಅದ 9 ಚೀಲವು ಅಂಬಿಗ ಸಂಭ್ರಮದಿಂದ ನೀನಂಬಿಗ ಅದರಿಂಬೋದಿ ನೋಡಯ್ಯ ಅಂಬಿಗ ಸಂಭ್ರಮದಿಂದ ನೀನಂಬಿಗ ಅದರಿಂಬೋದಿ ನೋಡಯ್ಯ ಅಂಬಿಗ ನಾನಿನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ಇವರು ಯಾರಾಗಿರಬಹುದು? ಇಷ್ಟೊಂದು ಸೌಂದರ್ಯ ಶೋಭಿತರಾದ ದಂಪತಿಗಳನ್ನು ನಾನು ಇದುವರೆಗೂ ನೋಡಲಿಲ್ಲವಲ್ಲ. ಆಗಲಿ ವಿಚಾರಿಸಿ ನೋಡುವೆನು. ನಾರಾಯಣ ನಾರಾಯಣ. ಅಯ್ಯ, ನಿಮಗೆ ಮಂಗಳವಾಗಲಿ. ನೀವು ಯಾರು? ಹೀಗೆ ಸಂಚರಿಸುತ್ತಿರಲು ಕಾರಣವೇನು? ಪೂಜ್ಯರೇ, ನಾನು ಕಾಶ್ಮೀರದ ಅರಸು ವಿಜಯಸಿಂಹರಾಜನು. ಓಹ್, ಈಕೆ ನಲ್ಲರಾಜನ ಸಹೋದರಿ ನಲ್ಲತಂಗಿ, ನನ್ನ ಧರ್ಮಪತ್ನಿ. ನಲರಾಜನ ಸಹೋದರಿ, ರಾಮಸಿಂಹನ ಪುತ್ರಿ. ಹೌದು ಸ್ವಾಮಿ. ಆಹಾ, ಆಗಲಿ ಆಗಲಿ. ಅಷ್ಟಪುತ್ರ ಪ್ರಾಪ್ತಿರಸ್ತು. ಹೋಗಿ ಬನ್ನಿ, ಆಗಬಹುದು. ಹೋಗಿ ಬನ್ನಿ. ಇವರನ್ನು ನೋಡಿದರೆ ಬಹಳ ಸತ್ಯವಂತರಾಗಿ ಕಾಣುವರಲ್ಲ. ಆಗಲಿ, ಇವರ ಸತ್ಯವನ್ನು ಪತಿಭಕ್ತಿಯನ್ನು ಪರೀಕ್ಷಿಸಲೇಬೇಕು. ಆಗಲಿ, ನಾನೀಗಲೇ ಸೂರ್ಯಪುತ್ರರಾದ ಶನಿ ಮಹಾದೇವರಲ್ಲಿಗೆ ಹೋಗಿ ಈ ವಿಚಾರವನ್ನು ತಿಳಿಸಿ ಮುಂದಿನ ಕಾರ್ಯವನ್ನು ನೋಡುವೆನು. ನಾರಾಯಣ ನಾರಾಯಣ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ನಡೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ನಡೆ ಅಂಬಿಗ. ಅಂಬಿಗ ನಾನಿನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ. ನಾರಾಯಣ ಪ್ರಿಯಾ, ಇಲ್ಲಿ ಗುಂಪು ಗುಂಪಾಗಿ ಕಾಣುತ್ತಿರೋದೇನು? ಇಲ್ಲಿ ಗುಂಪಾಗಿ ಕಾಣುದು ಸಿದ್ಧಾಶ್ರಮವು. ಅಲ್ಲಿ ಅನೇಕ ಋಷಿಗಳು ತಪಸ್ಸನ್ನು ಮಾಡ್ತಿರು. ಬಾ, ಆ ತಪಸ್ಸಿಗೆ ಉಳಿಸಿ ಮುಂದೆ ಹೋಗೋಣ. ಪ್ರಿಯಾ, ಸಾಧು ಸೇವೆಯಿಂದ ನಮಗೇನು ಪ್ರಯೋಜನ?
ಪ್ರಿಯೆ, ಸಾಧು ಸೇವೆಯಿಂದ ನಮ್ಮ ಪಾಪಗಳನ್ನು ಪರಿಹಾರ ಆಗುವುದು. ಬಾ, ಆ ತಪ್ಪಸಿ ಹೊಂದಿ ಮುಂದೆ ಹೋಗೋಣ. ಅಯ್ಯ, ನೀವು ಯಾರು? ಪೂಜ್ಯರಿಗೆ ವಹಿಸಿದೆವು. ಅಯ್ಯ, ನಿಮಗೆ ಮಂಗಳವಾಗಲಿ. ನೀವು ಯಾರು? ಹೀಗೆ ಬರಲು ಕಾರಣವೇನು? ಪೂಜ್ಯರೇ, ನಾನು ಕಾಶ್ಮೀರದ ಅರಸು ವಿಜಯಸಿ ಮಹಾರಾಜನು. ನನ್ನ ದೇಶಕ್ಕೆ ಹೋಗಿದ್ದನು, ಈಕೆ ಲಗ್ನ ಮಾಡಿದ ದೇಶಕ್ಕೆ ಹೋಗಿದ್ದನು. ಆದರೆ ತಮ್ಮಿಂದ ಆಶೀರ್ವಾದ ಪಡೆದು ಇಲ್ಲಿಗೆ ಬಂದೆನು. ಅಯ್ಯ, ನಿನಗೆ ಮುಂದೆ ಶನಿಕಾಟವು ಕ್ರೂರವಾಗಿರುವುದು. ಆದ್ದರಿಂದ ನಿನಗೆ ಎಂತಹ ಕಷ್ಟ ಬಂದರೂ ಆ ಶ್ರೀಹರಿಯೇ ನಿಮ್ಮನ್ನು ಕಾಪಾಡುವನು. ಆದ್ದರಿಂದ ನೀವು ಹೆದರಬೇಡಿ, ಆ ಶ್ರೀಹರಿಯೇ ನಿಮ್ಮನ್ನು ಕಾಪಾಡುವನು. ನೀವಿನ್ನೂ ಹೋಗಿ ಬನ್ನಿ. ಆಗಬಹುದು. ಅರ ನಮಸ್ ಪಾರ್ವತೀಪತೆ, ಶಿವ ನಮಸ್ ಪಾರ್ವತೀಪತೆ. ಸತ್ಯ ಸಂಕಲ್ಪ ಶನಿ ಮಹಾದೇವನ ಪಾದಾರ ಗತಿಗೋಯಿಂದ, ನವಗ್ರಹ ದೇವತೆಗಳ ಪಾದಾರ ಗತಿಗೋಯಿಂದ, ಆಂಜನೇಯ ವರದ ಗೋವಿಂದ. ಜನಗ ಪರೋದವನೆನಿಸಿದ ಮನುಜರ ಜನಗ ಪರೋದವ ಏಣಿಸಿದ ಮನುಜರ ಜಗದೋಳ್ ಎಲ್ಲಿ ಹೋದರು ಬಿಡೇನೋ ನಾನವರ. ಅನುನಯದಿ ಓದಿಸುವವಗೆ ಅನುನಯದಿ ಓದಿಸುವವಗೆ ಬಿಡದಲೆ ಕಾಯ್ವೆನು ನಾ ಅವರ. ಭಕ್ತರ ಮನವೋ ನಿತ್ಯವೋ ರೀತಿ ಚಿತ್ರಕ್ಕೆ ಹೋಗುವೆ ನಾನೀಗ. ಭಕ್ತರ ಮನವೋ ನಿತ್ಯವೋ ರೀತಿ ಚಿತ್ರಕ್ಕೆ ಹೋಗುವೆ ನಾನೀಗ. ಭಕ್ತಿ ಭಾವಗಳು ನಿತ್ಯವೋ ರೀತಿ, ಭಕ್ತಿ ಭಾವಗಳು ನಿತ್ಯವೋ ರೀತಿ ಮುಕ್ತಿ ಮಾರ್ಗವೇ, ಭಕ್ತಿ ಮಾರ್ಗವ ಕಲ್ಪಿಸುವೆ, ಭಕ್ತಿ ಮಾರ್ಗವ ಕಲ್ಪಿಸುವೆ. ಖಂಡ ಪ್ರಚಂಡರೋ ಮಂಡಲದೊಳಗೆ ಖಂಡಿತ ನಾನು ಕಾಡುವೆನು. ಖಂಡ ಪ್ರಚಂಡರೋ ಮಂಡಲದೊಳಗೆ ಖಂಡಿತ ನಾನು ಕಾಡುವೆನು. ಕೊಂಡರ ಮದವನ್ನು ಮುರಿಯುತ್ತೆ ನಾನು, ಕೊಂಡರ ಮದವನ್ನು ಮುರಿಯುತ್ತೆ ನಾನು. ಮಂಡಲದೊಡಗುದ ಬೆಸಗುವೆನು, ಮಂಡಲದೊಡಗುದ ಬೆಸಗುವೆನು, ಮಂಡಲದೊಡಗುದ ಬೆಸಗುವೆನು. ಪ್ರಪಂಚದಲ್ಲಿ ಯಾರು ನನ್ನನ್ನು ತದೇಕ ಭಕ್ತಿಯಿಂದ ಪ್ರಾರ್ಥಿಸುವರು, ಆರಾಧಿಸುವರು, ಯಾರು ಧ್ಯಾನಿಸುವರು, ಅಂತಹವರಿಗೆ ಅಷ್ಟಮ ಸ್ಥಾನದಲ್ಲಿ ಬಿಡುಗಡೆಯಾಗಿ, ಯಾವುದೇ ರಾಶಿಯಲ್ಲಿದ್ದರೂ ಬಿಡುಗಡೆಯಾಗಿ, ಅಷ್ಟೈಶ್ವರ್ಯ ಸಕಲ ಸನ್ಮಂಗಳಂತೂ ಮಾಡುವೆನು. ಯಾರು ನನ್ನ ಕಥಾಮೃತವನ್ನು ನಿಂದಿಸಿ ನುಡಿಯುವರು ಅಂತ ಮಂದಮತಿಗಳನ್ನು ಕಾಡದೆ ನಿಂದಿಸಿ ಬಿಡುತ್ತೇನೆ. ಇದು ಸತ್ಯ, ಇದು ಸತ್ಯ. ಆಹೋ, ನಾರದರು ನವರತ್ನ ಕಥೆವಾದ ರಥದಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಹೋಗುತ್ತಿರುವ ದಂಪತಿಗಳು ಯಾರಾಗಿದೆ? ಹಿಂದೆ ಪೂರ್ವದಲ್ಲಿ ನಳದಮಯಂತಿ ಇದೇ ರೀತಿ ಶೋಭಿಸುತ್ತಿದ್ದರು. ಇವರು ಯಾರಾಗಿರಬಹುದು? ನಾರಾಯಣ ನಾರಾಯಣ. ಓಹೋ, ನಾರದರು ಇದೇ ಮಾರ್ಗವಾಗಿ ಬರುವಂತಿದೆ. ಹರಲಿ ಹರಲಿ. ಉಪಗ್ರಹ ಪರಿವೃತ ಅಸಮ ವೈಭವನೆ, ಉಪಗ್ರಹ ಪರಿವೃತ ಅಸಮ ವೈಭವನೆ, ಶನಿ ದೇವನೆ ಸಾಷ್ಟಾಂಗ
ಉಪಗ್ರಹ ಪರಿವೃತ ಅಸಮ ವೈಭವನೆ ಉಪಗ್ರಹ ಪರಿವೃತ ಅಸಮ ವೈಭವನೆ ಏಷನಿ ದೇವನೆ ಸಾಷ್ಟಾಂಗ ಜಯ ಜಯ ಜಗದೀಶ. ನಾರಾಯಣ ನಾರಾಯಣ. ಸೂರ್ಯ ನಾರದರು ಇದೇ ಮಾರ್ಗವಾಗಿ ಬರಬಂದಿದೆ. ಬರಲಿ ಬರಲಿ. ಸೂರ್ಯಪುತ್ರ ಶನಿ ಮಹಾದೇವರಿಗೆ ನಮೋ ನಮಃ. ನಾರದರಿಗೆ ಮಂಗಳವಾಗಲಿ. ಮಹಾದೇವ, ಇದೇನು ಹೀಗೆ ಸಂಚರಿಸುತ್ತಿರಲು ಕಾರಣವೇನು ದೇವ? ನಾರದರೇ, ಮಹಾದೇವ, ನಾವು ದೇವಲೋಕಕ್ಕೆ ಹೋಗಬೇಕೆಂದು ಬಂದಿವೆ. ನೀವಾದರೂ ತ್ರಿಲೋಕ ಸಂಚಾರಿಗಳು, ತ್ರಿಕಾಲಜ್ಞಾನಿಗಳು. ಯಾವ ಯಾವ ಲೋಕದಲ್ಲಿ ಏನಾದರೂ ವಿಶೇಷವಾದ ವರ್ತಮಾನವಿದ್ದರೆ ಎಂದೊಡನೆ ತಿಳಿಸು ನಾರದ. ನಾರಾಯಣ ನಾರಾಯಣ. ಮಹಾದೇವ, ಇನ್ನೇನೂ ಸಮಾಚಾರವಿಲ್ಲ. ನಾನು ಹಾಗೆ ಸಂಚರಿಸುತ್ತಾ ಕಾಶ್ಮೀರ ನಗರಕ್ಕೆ ಹೋಗಿದ್ದೆನು. ಅಲ್ಲಿ ವಿಜಯಸಿಂಹನೆಂಬ ರಾಜನು ತನ್ನ ಪತ್ನಿಯಾದ ನಲ್ಲತಿಂಗಿಯೊಡನೆ ಸತ್ಯದಿಂದಲೂ ಧರ್ಮದಿಂದಲೂ ರಾಜ್ಯವನ್ನು ಪರಿಪಾಲಿಸುತ್ತಿರುವರು. ನಾರಾಯಣ ನಾರಾಯಣ. ಮಹಾದೇವ, ಆ ನಲ್ಲತಂಗಾದೇವಿಯ ಸತ್ಯವನ್ನು ಪತಿಭಕ್ತಿಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ದೇವ. ನಾರದ, ನಾರಾಯಣ ನಾರಾಯಣ. ನನ್ನಿಂದಲೂ ಸಹ ಸಾಧ್ಯವಿಲ್ಲವೇ? ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲವೇನೋ? ನಾರದ, ಸಾಧ್ಯವಾಯಿ ಮುಚ್ಚು. ನಾರಾಯಣ. ಹರಸುರ ದಿಕ್ಪಾಲಕರಂ ಹೆದರಿಪೇ. ನಾರದ, ಮಹಾದೇವ, ಹರಸುರ ದಿಕ್ಪಾಲಕರಂ ಬೆದರಿಪೇ. ಸುರಲೋಕವನು ಸೂರೆಗೊಳ್ಳೆನು ಈಗ. ನಾರದ, ಮಹಾದೇವ, ನಾರಾಯಣ ನಾರಾಯಣ. ಗರುಡ ಗಂಧರ್ವಾದಿ ನನಗೆ ಮುಖ್ಯವೇ? ನಾರಾಯಣ ನಾರಾಯಣ. ಗರುಡ ಗಂಧರ್ವಾದಿ ನನಗೆ ಮುಖ್ಯವೇ? ಓ ನರ ಆಗಮನಂ ಪಿಡಿದು ಬಾಧಿಪೆನು ನಾನೀಗ. ನಾರದರೇ, ಸಾಕು ಬಾಯಿ ಮುಚ್ಚಿ. ಸತ್ಯವೆಂದರೇನು? ಸತ್ಯಕ್ಕೆ ವಿಘಾತಕನು ನಾನಿರುವಲ್ಲಿ ನಿಮ್ಮ ಯತ್ನವು ಏನಿದೆ? ನಾನೀಗಲೇ ಆ ದಂಪತಿಗಳ ರಾಶಿಗೆ ಸೇರಲು ಪ್ರಯತ್ನಿಸುವೆನು. ಅವರ ಸತ್ಯವನ್ನು ಹೋಗಲಾಡಿಸುವೆನು. ನಾರಾಯಣ ನಾರಾಯಣ. ಮಹಾದೇವ, ನೀವೇನಾದರೂ ಅವರ ತಂಟೆಗೆ ಹೋದರೆ ಅಪಮಾನಕ್ಕೆ ಗುರಿಯಾಗುವಿರೇನೋ ಎಂದು ನನ್ನ ಭಾವನೆ. ನಾರದ, ಸಾಕು ಬಾಯಿ ಮುಚ್ಚು. ಆಗಬಹುದು. ಬಲ್ಲೆ ಬಲ್ಲೆನು ನಿಲ್ಲಿಸಲಾರದ ನರಹದ ಮರನು ಹೊಗಳುವೆಯ? ನಾರಾಯಣ ನಾರಾಯಣ. ಬಲ್ಲೆ ಬಲ್ಲೆನು ನಿಲ್ಲಿಸಲಾರದ ನರಹದ ಮರನು ಹೊಗಳುವೆಯ? ಕುಲ್ಲ ಮನುಜರ ಕೊಲ್ಲ ನಡಗಿಸಿ. ನಾರಾಯಣ ನಾರಾಯಣ. ಕುಲ್ಲ ಮನುಜರ ಕೊಲ್ಲ ನಡಗಿಸಿ ಸುಳ್ಳು ಮಾಡುವೆ ನಾನೀಗ. ಸುಳ್ಳು ಮಾಡುವೆ ನಾನೀಗ. ಸುಳ್ಳು ಮಾಡುವೆ ನಾನೀಗ. ನಾರದರೇ, ಸತ್ಯವೆಂದರೇನು? ಸತ್ಯಕ್ಕೆ ವಿಘಾತಕನು ನಾನಿರುವಲ್ಲಿ ನಿಮ್ಮ ಯತ್ನವು ಏನಿದೆ? ಸಕ್ಕು ಬಾಯಿ ಮುಚ್ಚೆ. ನಾರಾಯಣ ನಾರಾಯಣ. ಮಹಾದೇವ, ನಿಮ್ಮ ಪ್ರತಾಪವೇನು ನಾನು ಬಲನೇ ದೇವ. ಹಿಂದೆ ನೀವು ನಳ, ಸತ್ಯವ್ರತ, ವಿಕ್ರಮ ಇನ್ನು ಮುಂತಾದವರನ್ನು ಕಾಡಿಸಿ ಪೀಡಿಸಿ ಸತ್ಯಭ್ರಷ್ಟನ್ನಾಗಿ ಮಾಡಿದ್ದನು ನಾನೇನು ಬಲ್ಲನೇ ದೇವ. ಮಹಾದೇವ, ಇವರನ್ನು ಹಾಗೆ ಭಾವಿಸಲಾಗದು. ನಾರಾಯಣ ನಾರದ, ಮಹಾದೇವ. ಶನಿರಾಜನೆಂಬುವ ಬೆಸರಂ ಕೇಳಿದ ಮಾತ್ರಕ್ಕೆ ಶನಿರಾಜನೆಂಬುವ ಬೆಸರಂ ಕೇಳಿದ ಮಾತ್ರಕ್ಕೆ ಹರಿ ಹರರು ಬೆದರಿ ಹೋಗರು ಜಗದೀ. ಭಂಗವನಾಣಿಸುವೆ.
ಕ್ರಮವನ್ನು ನೀವೇ ನೋಡುತ್ತೀರಿ. ಆಗಬಹುದು. ನಾನೀಗಲೇ ಆ ದಂಪತಿಗಳ ರಾಶಿಗೆ ಸೇರಲು ಪ್ರಯತ್ನಿಸಿದೆ. ಹಾಗಾದರೆ ನಾನಿನ್ನು ಬರೆನು. ನಾನು ಹಚ್ಚಿದ ಬೆಂಕಿಯು ಈಗ ತಾನೇ ಆರಂಭಿಸಿತು. ಇದಕ್ಕೆ ಸಮಯೋಚಿತವಾಗಿ ಗಾಳಿಯನ್ನು ಬೀಸಿ ಉರಿಯನ್ನೆಬ್ಬಿಸಿ ಆ ಮಹಾದೇವನ ಪ್ರತಾಪವನ್ನು ಪ್ರಪಂಚದೆಲ್ಲೆಡೆ ಬೆಳಗುವಂತೆ ಮಾಡುವೆನು. ನಾರಾಯಣ ನಾರಾಯಣ. ಚಲಿಸದು ನಿನ್ನ ಸಂಕಲ್ಪ ಮುಂದಿಲ್ಲದೆ ಇಳೆಯೋ ತರೆಯೋ ಪರಮಾತ್ಮ. ಚಲಿಸದು ನಿನ್ನ ಸಂಕಲ್ಪ ಮುಂದಿಲ್ಲದೆ ಇಳೆಯೋ ತರೆಯೋ ಪರಮಾತ್ಮ. ಪ್ರಳಯ ಮಾರುತೆ ಪ್ರಳಯ ಮಾರುತೆ ಮಾತ್ರಕ್ಕೆ ಅದು ಇದು ಎನ್ನಲೇಕೆ ಬ್ರಹ್ಮ ಅದು ಇದು ಎನ್ನಲೇಕೆ ಬ್ರಹ್ಮ ಇದನ್ನೀನರಿಯದೆ ಮುದವ ತಿಳಿಯದೆ ನೀನರಿಯದೆ ಮುದವ ತಿಳಿಯದೆ ಭೂಮಿಯೊಳಗೆ ಬಲು ಪಾಮರರು ಚಲಿಸದು ನಿನ್ನ ಸಂಕಲ್ಪ ಮುಂದಿಲ್ಲದೆ ತಡೆಯೋ ಪರಮಾತ್ಮ. ನೋಡಲಿ ವನದಂತವ ಸಖಿಯೇ, ನೋಡಲಿ ವನದಂತವ, ನೋಡಲಿ ವನದಂತವ ನೋಡಲಿ ನೋಡಲಿ ವನದಂತವ ಸಖಿಯೇ, ನೋಡಲಿ ವನದಂತವ, ನೋಡಲಿ ವನದಂತವ. ಜಿಗಿದು ಆಡುವ ಜಿಂಕೆಗಳ ನಲಿದು ಆಡುವ ಹಂಸಗಳ, ಜಿಗಿದು ಆಡುವ ಜಿಂಕೆಗಳ ನಲಿದು ಆಡುವ ಹಂಸಗಳ ಪರಿ ಪರಿ ಜಗಲಿ ನಲಿಯುತ್ತಲಿರು, ಪರಿ ಪರಿ ಜಗಲಿ ನಲಿಯುತ್ತಲಿರು, ಪರಿ ಪರಿ ಯುಗದಲ್ಲಿ ನಲಿಯುತ್ತ ತಿರುಗು, ಪರಿ ಪರಿ ಯುಗದಲ್ಲಿ ನಲಿಯುತ್ತ ತಿರುಗು, ಪರಿ ಪರಿ ಯುಗದಲ್ಲಿ ನಲಿಯುತ್ತಲಿರು, ಪರಿ ಪರಿ ಯುಗದಲ್ಲಿ ನಲಿಯುತ್ತಲಿರು, ಪರಿ ಪರಿ ಯುಗದಲ್ಲಿ ನಲಿಯುತ್ತಲಿರುವುದು, ಪರಿ ಪರಿ ಯುಗದಲ್ಲಿ ನಲಿಯುತ್ತಲಿರುವುದು, ಪರಿ ಪರಿ ಯುಗದಲ್ಲಿ ನಲಿಯುತ್ತಲಿರುವುದು. ನೋಡಲಿ ವನದಂತವ ಸಖಿಯೇ, ನೋಡಲಿ ವನದಂತವ, ನೋಡಲಿ ವನದಂತವ ಸಖಿಯೇ, ನೋಡಲಿ ವನದಂತವ, ನೋಡಲಿ ವನದಂತವ. ಜಿಗಿದು ಆಡುವ ಜಿಂಕೆಗಳ ನಲಿದು ಆಡುವ ಹಂಸಗಳ, ಜಿಗಿದು ಆಡುವ ಜಿಂಕೆಗಳ ನಲಿದು ಆಡುವ ಹಂಸಗಳ ಪರಿ ಪರಿ ಯುಗದಲ್ಲಿ ನಲಿಯುತ್ತಲಿರುವುದು, ಪರಿ ಪರಿ ಯುಗದಲ್ಲಿ ನಲಿಯುತ್ತಲಿರುವುದು. ನೋಡಲಿ ವನದಂತವ ಸಖಿಯೇ, ನೋಡಲಿ
ಅಮ್ಮ ಸಖಿಮಣಿಯರೇ, ದೇವಿ ಈ ವನದಲ್ಲಿ ಗಿಳಿ ಕೋಗಿಲೆ ಅಂಶ ಪಕ್ಷಗಳ ದನಿ ಎಷ್ಟು ಮುದ್ದಾಗಿ ಹೋಗುತ್ತಿರು. ಹೌದು ದೇವಿ, ಬಹಳ ಮುದ್ದಾಗಿರುವುದು. ಅಮ್ಮ ಸಖಿಮಣಿ ದೇವಿ ಈ ವನದಲ್ಲಿ ಮರುಗ ಮಲ್ಲಿಗೆ ಜಾಜಿ ಸೊಂಪಿಗೆ ಎಷ್ಟು ಗಮನಿಸ್ತಿರು. ಅಮ್ಮ ಸಖಿಮಣಿಯರೇ, ದೇವಿ ಇಲ್ಲಿ ನೋಡು, ಈ ಹಂಸ ಪಕ್ಷಿಯು ಈ ನವಿಲು ಬಹಳವಾಗಿ ನಾಟ್ಯ ಮಾಡ್ತಿರೋ ಕಡೆ. ಹೌದು ಹೌದು ಅಲ್ವೇ ಸಖಿ? ಅದ್ದೇವಿ, ಸಖಿ ಈ ವನವನ್ನು ನೀನೊಂದು ಸಾರಿ ವರ್ಣಿಸಿ. ಸೌಗಂಧ ಸಂತೋಷದಿಂದ ಸೌಗಂಧ ಸಂತೋಷದಿಂದ ಓ ವಸಂತ ಮಾಸ ಓಡಿ ಬಂದಿದೆ. ಓ ವಸಂತ ಮಾಸ ಓಡಿ ಬಂದಿದೆ. ಟುಂಬಿ ಟುಂಬಿ ಎನ್ನುತ್ತಾ ಹಕ್ಕಿ ಗುಂಪು ಸೇರುತ್ತಾ ನಾವು ಕುಣಿದಾಡುವ ನಾವು ನಲಿದಾಡುವ ನಾವು ಕುಣಿದಾಡುವ ವಸಂತ ಮಾಸ ಓಡಿ ಬಂದಿದೆ. ವಸಂತ ಮಾಸ ಓಡಿ ಬಂದಿದೆ. ಹೌದು ಸಖಿ, ಸಖಿ ನೀನು ಹೇಳಿರುತ್ತಿರುವುದು ನಿಜ. ಈ ವನವನ್ನು ನೋಡಿದರೆ ಎಷ್ಟು ಮನೋಹರವಾಗಿರುವುದು. ಈ ವನವನ್ನು ಬಿಟ್ಟು ಹೋಗಲು ನನಗೆ ಮನಸ್ಸೇ ಬರುತ್ತಿಲ್ಲವಲ್ಲ ಅಮ್ಮ. ಅಮ್ಮ ಸಖಿಮಣಿ ದೇವಿ, ಈ ವನವನ್ನು ನೀನೊಂದು ಸಾರಿ ವರ್ಣಿಸು. ನಾನೇ ಸಖಿ, ನಾನೇ ಬಲು ಸುಂದರವಾಗಿ ವರ್ಣಿಸು. ನಾನಾ? ನೋಡೆ ಮನೋಹರಿ ವನವ, ಸಖಿ, ಅಮ್ಮ ದೇವಿ ನೋಡಿದ್ದೆ ತಾಯಿ. ನೋಡೆ ಮನೋಹರಿ ವನವ, ನೋಡೆ ಮನೋಹರಿ ವನವ. ದೇವಿ, ಹೌದು ಸಖಿ, ಗಿಳಿಗಳು ಕೋಗಿಲೆ ಹಂಸ ಪಕ್ಷಿಗಳು. ಹೌದು ಸಖಿ, ನೋಡಿದೆಯಾ? ನೋಡಿದೆಯಮ್ಮ? ಗಿಳಿಗಳು ಕೋಗಿಲೆ ಹಂಸ ಪಕ್ಷಿಗಳು, ಗಿಳಿಗಳು ಪಕ್ಷಿಗಳು ಕುಣಿದಾಡುವ ನೋಡೆ ದೇವಿ. ಕುಣಿದಾಡುವ ನೋಡೆ ದೇವಿ. ನೋಡೆ ಮನೋಹರಿ ವನವ, ವನವ. ಮಲ್ಲಿಗೆ ತಂದಿಗೆ
ವನವ. ಈಕೆಯೇ ಶಿವಶರಣೆಯಾದ ನಲ್ಲ ತಂಗಿ. ನಾರದನು ಹೇಳಿದ ಮತೆಯು ಈಕೆಯೇ. ಛೀ ದುಷ್ಟೆ, ನಾನು ಗಗನ ಮಾರ್ಗದಲ್ಲಿ ಸಂಚರಿಸುತ್ತಿರುವುದನ್ನು ಅರಿಯದೆ ಮದೋನ್ನತೆಯಿಂದ ವನ ವಿಹಾರವನ್ನು ಮಾಡುತ್ತಿರುವ ಮೂರ್ಖಳೆ, ಮುಂದೆ ನಿನ್ನ ಗತಿ ಏನಾಗುತ್ತಿರು. ಸಖಿ ದೇವಿ, ಇದೇನು ಆಶ್ಚರ್ಯ? ಆಕಾಶ ಮಾರ್ಗದಲ್ಲಿ ನನ್ನ ದನಿಯನ್ನು ಹಿಡಿದು ಕೂಗಿದ್ರು ಯಾರಾಗಿರಬಹುದು? ಬೇಗ ಹೋಗಿ ತಿಳಿದುಕೊಂಡು ಬನ್ನಿರಿ. ದೇವಿ ಮಹಾರಾಣಿ, ಈ ವನದಲ್ಲಿ ಆಕಾಶ ಮಾರ್ಗದಲ್ಲಿ ಶನಿಮಹಾದೇವ ಗೊತ್ತಿರುವುದು. ನಾವೇನಾದರೂ ಆ ಮಾಧವನ ದೃಷ್ಟಿಗೆ ಗೋಚರವಾದವ ಏನು? ಬನ್ನಿ, ಸಾಯಂಕಾಲವಾಗುತ್ತಾ ಬಂತು, ಅಂತಃಪುರಕ್ಕೆ ಹೋಗೋಣವೇ? ಸಖಿ ಸ್ವಲ್ಪ ತಡಿ, ನನ್ನ ಪ್ರಾಣಕಾಂತರು ಇದೇ ಮಾರ್ಗವಾಗಿ ಬರುತ್ತಿರು. ಎತ್ತ ಬರುತ್ತಿರುವರು? ಇದೇ ಮಾರ್ಗವಾಗಿ ಬರುತ್ತಿರು. ಬರುತ್ತಿರುವ ದೇವಿ, ನಾವಿನ್ನು ಬರ್ತೇವೆ. ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಾಲಲ್ಲ, ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಾಲಲ್ಲ, ಪುಲ್ಲ ಪುಷ್ಪವಾಚಿ ಅಲ್ಲಲ್ಲಿ ಎಲೆ ನೋಡಲು ಅಲ್ಲಲ್ಲಿ. ಪ್ರಿಯೆ, ಏಕೆಷ್ಟು ಮೌನವಲ್ಲ ಕಾರಣವೇನು? ಪ್ರಿಯ ಪ್ರಿಯ, ಅಂತರಿಕ್ಷದಲ್ಲಿ ಶನಿ ಮಹಾದೇವರು ಕೋಪ ದೃಷ್ಟಿಯಿಂದ ನೋಡಿಕೊಂಡು ಹೋಗಿದ್ದಾರೆ. ಮುಂದೇನಿ ಗೊತ್ತಿ ಸ್ವಾಮಿ? ಪ್ರಿಯೆ, ಆ ಮಹಾದೇವರನ್ನು ಇಲ್ಲಿ ಕಠಿಣವಾದರೆ ನಾವು ಜೀವಿಸಲು ಸಾಧ್ಯವೇ? ಆದರೆ ಮಹಾದೇವರನ್ನು ಭಕ್ತಿಯಿಂದ ಪೂಜಿಸೋಣ ನಡಿ. ಹಾಗೆ ಆಗಲಿ ಸ್ವಾಮಿ. ಅನುದಿನ ಪೂಜಿಸುವೈ ಶನಿದೇವನ ಮುನಿಜನ ಪಾಲಿಪನ ಶನಿದೇವನ ಅನುದಿನ ಪೂಜಿಸುವೈ ಪಂಚಮ ಶನಿ ನಿನ್ನ ಪಂಚಪದವ ಪೂಜೆ ಪಂಚಮ ಶನಿ ನಿನ್ನ ಪಂಚಪದವ ಪೂಜೆ ಕರುಣದಿಂದ ಕಾಯೋ ಕರುಣದಿಂದ ಕಾಯೋ ತಾತವ ಅನುದಿನ ಪೂಜಿತೆ ಬೈ ಶನಿದೇವನ ಮುನಿಜನ ಪಾಲಿವನ ಶನಿದೇವನ ಅನುದಿನ ಪೂಜಿತೆ ಮಕ್ಕಳು ನಾವು ಹಣದ ಶಿಶುಗಳ ಮಡದಿ ಮಕ್ಕಳು ನಾವು ಹಣದ ಶಿಶುಗಳ ಕರುಣದಿಂದ ಕಾಯೋ ಕರುಣದಿಂದ ಕಾಯೋ ಅನುದಿನ ಪೂಜಿಸುವೈ ಶ್ರೀದೇವನ ಮುನಿಜನ ಪಾಲಿವನ ಶ್ರೀದೇವನ ಅನುದಿನ ಪೂಜಿಸುವೈ. ದಿನಮಣಿ ಜನ ಸೇರಿದವರೇ, ನಿನ್ನ ಗಣಕ ಪ್ರಶ್ನೆ ಪಾಮಾಡಲು ತಡೆಯಬಲ್ಲವೇ? ದಯವಿಟ್ಟು ಶಾಂತರಾಗಬೇಕೆಂದು ಬೇಡಿಕೊಳ್ಳು. ಈ ಸತಿಪತಿಗಳು ಎಂತಹ ಸತ್ಯಶೀಲ,
ಇವರನ್ನು ಸೌಭಾಗ್ಯವಾಗಿ ಕಾಣಲು ಸಾಧ್ಯವಿಲ್ಲವಲ್ಲ. ಇರಲಿ, ಇದಕ್ಕೆ ಏನು ಮಾಡುವುದು? ಇವರು ನನ್ನನ್ನೇ ಕುರಿತು ಬಹಳವಾಗಿ ಧ್ಯಾನಿಸಿ ಪ್ರಾರ್ಥಿಸುತ್ತಿರುವರು. ಗರ್ವ ಪಡುವರ ಗರ್ವ ಭೇದಿಸುವೆ, ಈ ಭೂಮಿಯಳು ಗರ್ವ ಪಡುವರ ಗರ್ವ ಭೇದಿಸುವೆ. ಗರ್ವ ಪಡುವರ ಗರ್ವ ಭೇದಿಸುವೆ, ಈ ಊರಿಯಳು ಗರ್ವ ಪಡುವರ ಗರ್ವ ಭೇದಿಸುವೆ. ಭಜನೆ ಮಾಡುವ ಜನರನ್ನ ಒಲಿಮೆಯಿಂದಲೇ ಕೈವೆನವರ. ಭಜನೆ ಮಾಡುವ ಜನರನ್ನ ಒಲಿಮೆಯಿಂದಲೇ ಕೈವೆನವರ. ಮಲೆತು ನಡವ ಜಲದ ಕುಜರ, ಮಲೆತು ನಡವ ಜಲದ ಕುಜರ. ಫಲವ ಮುರಿವೆ ನಾನು, ಫಲವ ಮುರಿವೆ ನಾನು, ಫಲವ ಮುರಿವೆ ನಾನು. ಗರ್ವ ಪಡುವರ ಗರ್ವ ಭೇದಿಸುವೆ, ಈ ಭೂಮಿಯಳು ಗರ್ವ ಪಡುವರ ಗರ್ವ ಭೇದಿಸುವೆ. ನಾನು ನಾರದೊಡನೆ ಮಾಡಿರುವ ಪ್ರತಿಜ್ಞೆಯಂತೆ ಈಕೆಯನ್ನು ಕಾಡಿಗೆ ಕಳುಹಿಸದೆ ಹೋದರೆ ನನ್ನನ್ನು ರವಿಸುತನೆಂದು ಯಾರೂ ಪೂಜಿಸುವುದಿಲ್ಲ. ಇರಲಿ, ಈ ದಂಪತಿಗಳು 7 ಜನ ಮಕ್ಕಳೊಂದಿಗೆ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಿರುವರು. ಈಕೆಯನ್ನು ಪೀಡಿಸಲು ಯಾವ ಅಪರಾಧವೂ ಸಿಗುತ್ತಿಲ್ಲವಲ್ಲ. ಈಗ ಅರಮನೆಯ ಮುಂಭಾಗದಲ್ಲಿರುವ ತೆಂಗಿನ ವೃಕ್ಷವನ್ನು ಏರಿ ಕಾರ್ಯನಿರೀಕ್ಷಣೆ ಮಾಡುವೆನು ಮೂರ್ಖಳೇ. ಭಜನೆ ಮಾಡುವ ಸುಜನರನ್ನ ಒಲಿಮೆಯಿಂದಲೇ ಕೈವೆನವರ. ಭಜನೆ ಮಾಡುವ ಸುಜನರನ್ನ ಒಲಿಮೆಯಿಂದಲೇ ಕೈವೆನವರ. ಮಲಸು ನಡವ ಜಲದ ಕುಜರ, ಮಲಸು ನಡವ ಜಲದ ಕುಜರ. ಫಲವ ಮುರಿವೆ ನಾನು, ಫಲವ ಮುರಿವೆ ನಾನು, ಫಲವ ಮುರಿವೆ ನಾನು. ಈಗ ವಿಜಯ ಸಿಂಹನು ಆತನ ಪತ್ನಿ ನಲ್ಲ ತಂಗಿ ಮತ್ತು ಪುತ್ರರು ನಿದ್ರಿಸುತ್ತಿರುವ ಇವರ ಸ್ವಪ್ನದಲ್ಲಿ ಘೋರವಾದ ರೂಪಿನಿಂದ ಕಾಣಿಸಿಕೊಂಡು ತದನಂತರ ಸಾರ ಹೃದಯನ ಸೇರಿದುವೆನು ಘೋರ ಕಾನನ ಕೀಗಲೇ. ಸಾರ ಹೃದಯನ ಸೇರಿಸುವೆನು ಘೋರ ಕಾನನ ಕೀಗಲೇ. ಸತಿಶಿರೋಮಣಿ ನಲ್ಲ ತಂಗಿಯ, ಸತಿಶಿರೋಮಣಿ ನಲ್ಲ ತಂಗಿಯ ಸತ್ಯವ ಕೆಡೆಸುವೆ ನೀಗಲೇ. ಸತ್ಯ ಸಾರ ಹೃದಯನ ಸೇರಿಸುವೆನು ಘೋರ ಕಾನನ ಕೀಗಲೇ. ಕೆಟ್ಟೆನು ಪ್ರಾಣೇಶ್ವರ, ಏನಾಯಿತು? ಮನವರೇ, ನಾನು ಏನಂತ ಹೇಳಲಿ? ಪ್ರಾಣೇಶ್ವರ,
ಮನೋಹರೇ, ಮನೋಹರ. ರಾಜ್ಯಕೋಶವನ್ನು ಕಳೆದುಕೊಂಡು ನಿಮ್ಮನ್ನು ನೋಡಿ ನಿಮ್ಮನ್ನು ಕರೆದುಕೊಂಡು ಗೋರಲ್ಲಿ ಹೋಗುವಂತೆ ನನ್ನ ಸಪ್ಪಲ್ಲಿ ಕಂಡನು. ಅದನ್ನು ನೆನೆಸಿಕೊಂಡ್ರೆ ನನ್ನ ಮನಸ್ಸು ಕಳವಳ ಪಡ್ತದೆ. ಮುಂದೇನು ಗತಿ? ಮನೋಹರ, ನನ್ನ ಕನಸಿನಲ್ಲೂ ಕೂಡ ಕೆಂಪಾದ ಕಣ್ಣುಗಳಿಂದಲೂ ನೀಲವಾದ ತೋಳುಗಳಿಂದಲೂ ನೀಲಿ ವರ್ಣದಲ್ಲಿ ಬಂದು ನನ್ನ ನಾಭಿ ಕಮಲದಲ್ಲಿ ಒದ್ದಂತಾಯಿತು. ಮುಂದೇನು ಗತಿ ಸ್ವಾಮಿ? ಪ್ರಿಯೆ, ಇದೆಲ್ಲ ದಿನಮಣಿತನ ಸೇನೆ ಮಾಡಿರದೆ ಬೇರೆ ಎಲ್ಲ ದೈವದಿದ್ದಂತೆ ಆಗಲಿ. ಬಂದಿದ್ದನ್ನು ಅನುಭವಿಸಿ ತೀರೋಣ. ಮಕ್ಕಳಿಗೆ ಸ್ನಾನವನ್ನು ಮಾಡಿಸು. ನಾನು ರಾಜಾಲಯಕ್ಕೆ ಹೋಗಿ ಬರಬೇಕು. ಹಾಗೆ ಆಗಲಿ ಸ್ವಾಮಿ. ಮೋದವಾಯ್ತು ಮೋದವಾಯ್ತು ಸಮಯ ಸಿಕ್ಕಿತು. ಸುವಿನೋದವಾಯ್ತು ಸುವಿನೋದವಾಯ್ತು ಮೋದವಾಯ್ತು ಸಮಯ ಸಿಕ್ಕಿತು. ಕಡು ವೇದ ಮಾತೆ ಜವದಿ ಕೋಪೆ ಜಪವ ಸಿಕ್ಕಿತು. ಸುವಿನೋದವಾಯ್ತು ಮೋದವಾಯ್ತು ಸಮಯ ಸಿಕ್ಕಿತು. ಕಡು ವೇದ ಮಾತೆ ಜವದಿ ಕೋಪೆ ಜಪವ ಸಿಕ್ಕಿತು. ಜಯಂ ಪ್ರದೋ ವರಂ ಪ್ರದೋ ಫಲಂ ಪ್ರದೋ. ಜಯಂ ಪ್ರದೋ ವರಂ ಪ್ರದೋ ಫಲಂ ಪ್ರದೋ. ಬಳಿರೆ ಜಯ ಬಳಿರೆ ಬಾಪುರೇ. ಜಯಂ ಪ್ರದೋ ವರಂ ಪ್ರದೋ ಫಲಂ ಪ್ರದೋ. ಬಳಿರೆ ಜಯ ಬಳಿರೆ ಬಾಪುರೇ. ಸುವಿನೋದವಾಯ್ತು ಬೋಧವಾಯ್ತು ಸಮಯ ಸಿಕ್ಕಿತು. ಕಡು ವೇದ ಮಾತೆ ಜವನಿತು ಜಪವ ಸಿಕ್ಕಿತು. ಕಡು ವೇದ ಮಾತೆ ಜವದಿ ಕೋಪೆ ಜಪವ ಸಿಕ್ಕಿತು. ನಾನು 7 ವರ್ಷಗಳಿಂದಲೂ ಕಾದಿದ್ದಕ್ಕೆ ಸಾರ್ಥಕವಾಯಿತು. ಈ ನಿಶಿರಾತ್ರಿ ಸಮಯದಲ್ಲಿ ನಲ್ಲ ತಂಗಿಯು ಮೂತ್ರ ವಿಸರ್ಜನೆಯನ್ನು ಮಾಡಿ ಪಾದವನ್ನು ತೊಳೆಯುವಾಗ ಎಡಪಾದದ ಇಮ್ಮಡಿಯಲ್ಲಿ ಸೂಜಿ ಬರೆಯಷ್ಟು ತಳ ನೆನೆಯದೇ ಇರುವುದಕ್ಕೆ ಅವಳ ರಾಶಿಗೆ ಸೇರಲು ಒಳ್ಳೆಯ ಅವಕಾಶ. ನಲ್ಲ ತಂಗಿ ಕೆಟ್ಟೆಯ ಕೆಟ್ಟೆಯ. ಈಗ ನಾನು ಅಷ್ಟಮ ಸ್ಥಾನಕ್ಕೆ ಬಂದು ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಸತ್ಯಭ್ರಷ್ಟರನ್ನಾಗಿ ಮಾಡದೆ ಹೋದರೆ ನಾನು ರವಿನಂದನರೇ ಅಥವಾ ಛಾಯಾಸುತರೇ ಮೂರ್ಖಳೇ. ಈಗ ವಂಗರಾಜನ ಬಳಿಗೆ ಹೋಗಿ ಕ್ರೂರವಾದ ಮನಸ್ಸನ್ನು ಹುಟ್ಟಿಸಿ ಮುಂದಿನ ಚಮತ್ಕಾರವನ್ನು ತೋರಿಸುವರು. ಭ್ರಷ್ಟಳೇ, ಛಲವ ಬಿಡಬೇಡ. ಜಗತಿ ನಡೆಯುವೆ ವರ್ಷವೇಳು ಕರೆವರೆಗೆ ಬಿಡದೆ ಕಾಡುವೆ. ಬಿಡದೆ ಕಾಡುವೆ. ವಂಗರಾಜನ ಬುದ್ಧಿ ಕೆರಳಿಸಿ. ವಂಗರಾಜನ ಬುದ್ಧಿ ಕೆರಳಿಸಿ ಅವನ ಪುರವ ಆಳು ಮಾಡು ಒಂತೆ ಮಾಡುವೆ. ಒಂತೆ ಮಾಡುವೆ. ಛಲವ ಬಿಡದೆನು ಜಗತಿ ನಡೆಯುವೆ ವರ್ಷವೇಳು ಕಳೆಯುವವರೆಗೆ ಬಿಡದೆ ಕಾಡುವೆ. ಬಿಡದೆ ಕಾಡುವೆ. ಮಂತ್ರಿವರ್ಯ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ
ಆಯಾ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ ಬೇಗನೆ ತಿಳಿಸು. ಮಹಾಪ್ರಭು ವಿಜ್ಞಾಪಿಸುವನು. ಬಹಳ ಸಂತೋಷ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸುಖ ಸಂತೋಷದಿಂದಿರುವರು. ಈ ವಿಚಾರದಲ್ಲಿ ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠವನ್ನು ಮಂಡಿಸು. ಅಪ್ಪಣೆ ಪ್ರಭು. ಸೈನ್ಯಾಧಿಪತಿಯೇ. ಮಹಾಪ್ರಭು. ನಮ್ಮ ಸೈನ್ಯದ ಮಹಾಪ್ರಭು. ನಮ್ಮ ಸೈನ್ಯದ ಸೈನ್ಯಾಧಿಪತಿ. ಮಹಾಪ್ರಭು. ಸೈನ್ಯಾಧಿಪತಿ. ಮಹಾಪ್ರಭು. ಸೊತ್ತೋಲಿರೋದ್ರಿಗ ಶತ್ರುರಾಜನು ಕಪ್ಪ ಕಾಣಿಕೆ ತಂದೋಪಿಸುತ್ತೀರ್ಪರೆ. ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಸೈನ್ಯಾಧ್ಯಕ್ಷರೇ. ಮಹಾಪ್ರಭು. ನಮ್ಮ ಸೈನ್ಯವು ಯಾವ ರೀತಿ ವರ್ತಿಸುತ್ತಿರುವುದು ಅಲ್ಲದೆ ನಮ್ಮ ಶತ್ರು ರಾಜರುಗಳು ಆಯಾ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತೀರ್ಪರೆ ಬೇಗನೆ ತಿಳಿಸು. ಮಹಾಪ್ರಭು ವಿಜ್ಞಾಪಿಸುವೆನು. ಕರಿಕೆ ಸರಿಯಂ ಕೆಣಕಿದ ಪರ್ಯ ಕರಿಕೆ ಸರಿಯಂ ಕೆಣಕಿದ ಪರ್ಯ ಕತ್ತಿಯ ಪಿಡಿಯಿಂದ ಜಳಪಿಸಿ ಬರದು ಕತ್ತಿಯ ಪಿಡಿಯಿಂದ ಜಳಪಿಸಿ ಬರದು ರಿಪುಗಳ ಶಿರವನ್ನು ತೊರಿತದಿ ಕಡಿವೆನು ರಿಪುಗಳ ಶಿರವನ್ನು ತೊರಿತದಿ ಕಡಿವೆನು. ಕೇಳು ಬೇರೆಂದು ಪದಿ ಸೈನ್ಯದ ಶೌರ್ಯವಾಗಿ ಕೇಳು ಬೇರೆಂದು ಪದಿ. ಮಹಾಪ್ರಭು. ಚಂಡತೆಯಿಂದಲೇ ಪುಂಡರ ಪಿಡಿದು ಚಂಡತೆಯಿಂದಲೇ ಪುಂಡರ ಪಿಡಿದು ಖಂಡಗಳನ್ನ ಚೆಂಡಾಡುತ್ತಲೇ ಖಂಡಗಳನ್ನ ಚೆಂಡಾಡುತ್ತಲೇ ಪುಂಡರ ದಂಡಿಸಿ ಖಂಡಿಸುತ್ತಿರುವೆನು ಪುಂಡರ ದಂಡಿಸಿ ಖಂಡಿಸುತ್ತಿರುವೆನು. ಕೇಳು ಬೇಡುವೆ ದ್ರುಪದಿ ಸೈನ್ಯದ ಶೌರ್ಯವಾಗಿ ಕೇಳು ಬೇಡುವೆ ದ್ರುಪದಿ. ಮಹಾಪ್ರಭು. ಸೈನ್ಯಾಧಿಪತಿ. ನಮ್ಮ ಸೈನ್ಯವು ಹೆಚ್ಚುತ್ತಿರುವ ಶತ್ರುಗಳ ರುಂಡ ಮುಂಡಗಳನ್ನು
ವಿಚಾರದಲ್ಲಿ ಮತ್ತೇನಪ್ಪಣೆ? ಎಸ್, ಬಹಳ ಸಂತೋಷ. ಮಂತ್ರಿವರ್ಯ, ಮಹಾಪ್ರಭು. ಸೈನ್ಯಾಧಿಪತಿಯೇ, ಮಹಾಪ್ರಭು. ದರೆಗಳು ಧನ್ಯನು ಧನ್ಯನು ಧನ್ಯನಾಗಿರುವ. ದರೆಗಳು ಧನ್ಯನು ಧನ್ಯನು ಧನ್ಯನಾಗಿರುವ. ಜಗಗಳು ಧನ್ಯನು ಧನ್ಯನು ಧನ್ಯನಾಗಿರುವ. ಮಂತ್ರಿ, ಮಹಾಪ್ರಭು. ಸೇನಾಧಿಪತಿಗಳೇ, ಮಹಾಪ್ರಭು. ಈ ಪರಿ ಮಂತ್ರಿಯು ಸೈನಿಕರಿರುವಾಗ ಈ ಪರಿ ಮಂತ್ರಿಯು ಸೈನಿಕರಿರುವಾಗ ನಮ್ಮಯ ರಾಜ್ಯಕ್ಕೆ ಕೊರತೆಯೇ, ನಮ್ಮಯ ರಾಜ್ಯಕ್ಕೆ ಕೊರತೆಯೇ. ಧನ್ಯನು ಧನ್ಯನು ಮಹಾಪ್ರಭು. ಮಹಾಪ್ರಭು. ರಾಜನು ನಾನೆಂದು ರಾಜ ಸಂಭ್ರಮಿ ರಾಜ ಕಾರ್ಯಗಳ ನಡೆಸುತ್ತಾನೆಯೋ. ರಾಜ ಕಾರ್ಯಗಳ ನಡೆಸುತ್ತಾನೆಯೋ. ಕರೆಗಳು ಧನ್ಯನು 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 ಲೇಶ್, ನಿಮ್ಮಂತ ಮಂತ್ರಿ ಸೇನಾಧಿಪತಿಗಳು ನಮ್ಮ ರಾಜ್ಯದಲ್ಲಿರುವಾಗ ನನಗೂ ನನ್ನ ರಾಜ್ಯಕ್ಕೂ ತೊಂದರೆ ಎಂದರೇನು? ನಿಮ್ಮ ಪೀಠವನ್ನು ಮಂಡಿಸಿ. ಮಹಾಪ್ರಭು. ಚಾರನೇ ಸಮಾಚಾರವೇನು? ಏನೋ ಸೂರ್ಯಪುತ್ರರಾದ ಶನಿ ಮಹಾದೇವರು ಬರುತ್ತಿರುವರೇ? ಇದೇನು ಆಶ್ಚರ್ಯ! ಆಗಲಿ, ಅವರನ್ನು ಗೌರವದಿಂದ ಕರೆದುಕೊಂಡು ಬರುತ್ತೇನೆ. ಮಂತ್ರಿವರ್ಯ, ಮಹಾಪ್ರಭು. ಶನಿದೇವರ ಪಾದ ಪೂಜೆಗೆ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸು. ಅಪ್ಪಣೆ ಪ್ರಭು. ಅಲ್ಲದೆ ನಮ್ಮ ನಗರದ ಜನತೆಗೆ ಅನ್ನದಾನವನ್ನು ಏರ್ಪಡಿಸು. ಸೈನ್ಯಾಧಿಪತಿಯೇ, ಮಹಾಪ್ರಭು. ನಮ್ಮ ನಗರದ ರಾಜಬೀದಿಗಳನ್ನು ತೊಳಿಲು ತೋರಣಗಳಿಂದ ಸಿಂಗರಿಸು. ಅಲ್ಲದೆ ನಮ್ಮ ಅರಮನೆಯನ್ನೂ ಸಹ ತೊಳಿಲು ತೋರಣಗಳಿಂದ ಸಿಂಗರಿಸು. ನಾವೆಲ್ಲರೂ ಸೇರಿ ಆ ಪರಮಾತ್ಮನನ್ನು ಆನಂದದಿಂದ ಕರೆದುಕೊಂಡು ಬರೋಣ. ಆನಂದದಿಂದ ಕರೆದುಕೊಂಡು ಬರೋಣ. ಅಪ್ಪಣೆ ಮಹಾಪ್ರಭು. ಹೊರಡಿ, ಬೇಗನೆ ಹೊರಡಿ. ವೇಳೆ ಆದರೆ ಆ ಸೂರ್ಯಕುಮಾರನಾದ ಶನಿ ಮಹಾದೇವರಿಗೆ ಕೋಪ ಬರುವುದು. ಆದ್ದರಿಂದ ಬೇಗನೆ ಹೊರಡಿ. ಹೊರಡಿ. ನಮೋ ನಮಃ, ನಮೋ ನಮಃ. ರಾಜೇಂದ್ರ ನಿನಗೆ ಮಂಗಳವಾಗಲಿ. ಪರಮಾತ್ಮ ಮಹಾದೇವ, ಶನಿ ಮಹಾದೇವ. ದಯ ಮಾಡೋ ಸ್ವಾಮಿ, ದಯ ಮಾಡೋ. ದಯ ಮಾಡೋ ಸ್ವಾಮಿ, ದಯ ಮಾಡೋ. ನಿನ್ನ ದಾಸನು ನಾನು. ರಂಗರಾಜ, ದಯ ಮಾಡೋ. ನಿನ್ನ ದಾಸನು ನಾನು. ದಯ ಮಾಡೋ. ನಿನ್ನ ದಾಸನು ನಾನು. ರಾಜೇಂದ್ರ, ಹಲವು ಕಲದಿನಿಯ ಅಂಬರದೊಳಗೆ
ದಯ ಮಾಡೋ ನಿನ್ನ ದಾಸನು ವಂಗರಾಜ ದಯ ಮಾಡೋ ನಿನ್ನ ದಾಸನು ದಯ ಮಾಡೋ ರಾಜೇಂದ್ರ ಜಪರಗತಿ ನೀನೆ ಸೂರ್ಯ ತನಯನೆ ಮಹಾದೇವ ಜಪರಗತಿ ನೀನೆ ಸೂರ್ಯ ತನಯನೆ ಜಪರಗತಿ ನೀನೆ ಸೂರ್ಯ ತನಯನೆ ಮಹಾದೇವ ಪರಗತಿ ನೀನೆ ಸೂರ್ಯತನಯ ನೀನೆ ಒಲಿದು ಪಾಲಿಸಬೇಕು ಸೂರ್ಯತನಯನೇ ಒಲಿದು ಪಾಲಿಸಬೇಕು ಸೂರ್ಯತನಯನೇ ದಯ ಮಾಡೋ ದಯ ಮಾಡೋ ದಾಸನು ದಯ ಮಾಡೋ ನಿನ್ನ ದಾಸನು ದಯ ಮಾಡೋ ಗರಿರಾಜ ವರದಾನೆ ಕಾಕವಗನ ನೀನೆ ಗರಿರಾಜ ವರದಾನೆ ಕಾಕವಗನ ನೀನೆ ಗರಿರಾಜ ವರದಾನೆ ಕಾಕವಗನ ನೀನೆ ಗರಿರಾಜ ವರದಾನೆ ಕಾಕವಗನ ನೀನೆ ಒಲಿದು ಪಾಲಿಸಬೇಕು ಕಾಕವಗನನೇ ಒಲಿದು ಪಾಲಿಸಬೇಕು ಕಾಕವಗನನೇ ದಯ ಮಾಡೋ ದಯ ಮಾಡೋ ದಾಸನು ದಯ ಮಾಡೋ ನಿನ್ನ ದಾಸನು ದಯ ಮಾಡೋ ಪರಮಾತ್ಮ ನಮೋ ನಮಃ ನಿಮ್ಮ ಪಾದ ಪದ್ಮಾಂಗಳಿಗೆ ನಮೋ ನಮಃ ವಂಗರಾಜನಿಗೆ ಮಂಗಳವಾಗಲಿ ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ ವಂಗರಾಜ ನಿನ್ನ ಇಷ್ಟದಂತೆ ಆಗಲಿ ದಯ ತೋರೋ ಕರುಣಾಳು ಶನಿದೇವ ದಯ ತೋರೋ ಕರುಣಾಳು ಶನಿದೇವ ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ಶನಿದೇವ
ಸ್ವಾಮಿ ಶನಿದೇವ ತಂದೆಯು ನೀನೇ ತಾಯಿಯು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧು ಬಳಗವು ಎಲ್ಲವೂ ನೀನೇ ಬಂಧು ಬಳಗವು ಎಲ್ಲವೂ ನೀನೇ ದಯ ತೋರೋ ಕರುಣಾಳು ಶನಿದೇವ ದಯ ತೋರೋ ಕರುಣಾಳು ಶನಿದೇವ ದಯ ತೋರೋ ಕರುಣಾಳು ಶನಿದೇವ ಸೂರ್ಯ ಪುತ್ರನೇ ಸುಜನರ ಪೊರೆವನೆ ಸೂರ್ಯ ಪುತ್ರನೇ ಸುಜನರ ಪೊರೆವನೆ ನಂಬಿದ ಭಕ್ತರ ಸಲಹುವ ದೇವನೇ ನಂಬಿದ ಭಕ್ತರ ಸಲಹುವ ದೇವನೇ ದಯ ತೋರೋ ಕರುಣಾಳು ಶನಿದೇವ ದಯ ತೋರೋ ಕರುಣಾಳು ಶನಿದೇವ ದಯ ತೋರೋ ಕರುಣಾಳು ಶನಿದೇವ ನಮೋ 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 ನಮೋ
ಪಾದಪದ್ಮಗಳಿಗೆ ನಮೋ ನಮಃ ನಮೋ ನಮಃ. ಮಹಾದೇವ, ಈ ಬಡ ರಾಜನನ್ನು ದರ್ಶನವಿತ್ತು ನನ್ನನ್ನು ಕಾಪಾಡಿಯೇ ತಂದೆ, ಕಾಪಾಡಿದೆಯ ಪರಮಾತ್ಮ. ಈ ಬಡ ರಾಜನಿಂದ ಯಾವ ಸೇವೆಯನ್ನು ಕೈಗೊಳ್ಳಲು ಬಂದಿರುವಿರಿ? ದಯವಿಟ್ಟು ತಿಳಿಸುವವರಾಗಿ ದೇವ, ತಿಳಿಸುವವರಾಗಿ. ವಂಗರಾಜ, ನಿನ್ನಿಂದ ನನಗೊಂದು ಮಹತ್ತರವಾದ ಕಾರ್ಯವಾಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಿನ್ನ ಆಸ್ಥಾನಕ್ಕೆ ನಾವು ಬಂದಿರುವೆವು. ಪರಮಾತ್ಮ, ಅದು ನನ್ನಿಂದ ಸಾಧ್ಯವಾದರೆ ಖಂಡಿತವಾಗಿ ನಡೆಸಿಕೊಡುವೆನು. ಅದೇನೆಂಬುದನ್ನು ತಿಳಿಸಬೇಕೆಂದು ಬೇಡುವೆನು ದೇವ, ಬೇಡುವೆನು. ವಂಗರಾಜ, ನೀನು ನಡೆಸಿಕೊಡುವೆನೆಂದು ಬದ್ಧವಾದ ಪ್ರಮಾಣ ವಚನವನ್ನು ಕೊಟ್ಟರೆ ಆಗ ನಾನು ನಿನ್ನಲ್ಲಿ ತಿಳಿಸುವೆನು. ಪರಮಾತ್ಮ, ನನ್ನಲ್ಲೇಕೆ ಅಷ್ಟು ಅನುಮಾನ? ಇದೋ ಸೂರ್ಯ ಚಂದ್ರರ ಪಾದ ಸಾಕ್ಷಿಯಾಗಿಯೂ ಖಂಡಿತವಾಗಿ ನಡೆಸಿಕೊಡುವೆನು. ಇದೇ ಬದ್ಧವಾದ ಪ್ರಮಾಣವು. ಅದೇನೆಂಬುದನ್ನು ತಿಳಿಸಬೇಕೆಂದು ಬೇಡುವೆನು ದೇವ, ಬೇಡುವೆನು. ಯಾ ವಂಗರಾಜ, ನೀನು ಕಾಶ್ಮೀರ ನಗರಕ್ಕೆ ಹೋಗಿ ಆ ವಿಜಯಸಿಂಹನನ್ನು ಪಗಡೆಯಾಟಕ್ಕೆ ಶಿವ ಶಿವ ಪರಮಾತ್ಮ, ನನ್ನ ಮಹಿಮೆಯಿಂದ ಆ ವಿಜಯಸಿಂಹನನ್ನು ಸೋಲುವಂತೆ ಮಾಡಿ ಅವನ ರಾಜ್ಯ, ಧನ, ಕನಕ, ಸಕಲ ಐಶ್ವರ್ಯವೆಲ್ಲ ನಿನಗೆ ದಾರೆ ಎರೆದು ಕೊಡುತ್ತೇನು. ಇದಕ್ಕೆ ನಿನ್ನ ಅಭಿಮತವೇನು? ಪರಮಾತ್ಮ, ಅಯ್ಯೋ ವಿಧಿ, ಎಂತಹ ಸಂಕಟಕ್ಕೆ ಗುರಿ ಮಾಡಿದೆ. ಅಂತಹ ಸತ್ಯವಂತ ರಾಜನನ್ನು ನಾನು ಪಗಡೆಯಾಡಲು ಹೇಗೆ ಕರೆಯಲಿ? ನನ್ನ ಮನಸ್ಸಾದರೂ ಒಪ್ಪುತ್ತಿಲ್ಲವಲ್ಲ, ಏನು ಮಾಡಲಿ? ಹೋಗದಿದ್ದರೆ ಸೂರ್ಯಕುಮಾರನಾದ ಶನಿ ಮಹಾದೇವರಿಗೆ ಕೋಪ ಬರುವುದು. ಅಲ್ಲದೆ ಮೊದಲೇ ಭಾಷೆಯನ್ನಿತ್ತಿರುವೆನಲ್ಲ, ಈಗೇನು ಮಾಡಲಿ? ಇರಲಿ, ವಿಧಿವಿಲಾಸವಿದ್ದಂತಾಗಲಿ. ಪರಮಾತ್ಮ, ಮಹಾದೇವ, ರಾಜೇಂದ್ರ, ವಂದನವಿದು ಶನಿ ದೇವರೇ. ಮಹಾದೇವ, ವಂದನವಿದು ಶನಿ ದೇವರೇ. ನಿನಗೊಂದನವು ದೇವಾ. ರಾಜೇಂದ್ರ, ಭಕ್ತಿಯಿಂದಲೇ ಪೂಜಿಸುವನು. ಭಕ್ತಿಯಿಂದಲೇ ಪೂಜಿಸುವನು. ಎನ್ನನ್ನು ಆಶೀರ್ವದಿಸಿ ಕಳುಹು ದೇವಾ. ಪರಮಾತ್ಮ, ತಮ್ಮಪ್ಪಡಿಯಂತೆ ನಾಳೆ ವರುಣೋದಯಕ್ಕೆ ಕಾಶ್ಮೀರ ನಗರಕ್ಕೆ ಪ್ರಯಾಣ ಮಾಡುವೆನು. ಆದ್ದರಿಂದ ನಿಮ್ಮ ಕೃಪಾ ಕಟಾಕ್ಷವು ಸದಾ ನನ್ನ ಮೇಲಿರಲೆಂದು ಆಶೀರ್ವದಿಸಿ ಕಳುಹಿಸಿಕೊಡು ದೇವ, ಕಳುಹಿಸಿಕೊಡಿ. ವಂಗರಾಜನಿಗೆ ಶುಭವಾಗಲಿ. ಜಾಗ್ರತೆಯಾಗಿ ಬರಡು. ಆಗಬಹುದು. ಸುದಿನೋ ಒದಗಿತು ಫಲ, ಸುದಿನೋ ಒದಗಿತು ಫಲ, ಫಲ ಸುದಿನೋ ಕಡೆಗೆ ದ್ರೋಹಿಯೋ ಅಡವಿಗೈವೆನೋ, ಕಡೆಗೆ ದ್ರೋಹಿಯೋ ಅಡವಿಗೈವೆನೋ, ಹಿಡಿದು